ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಭಾರತೀಯ ರಾಜಕೀಯದಲ್ಲಿ ಚಾಣಕ್ಯ ನೀತಿಗೆ ಹೆಸರಾಗಿರುವಂತಹ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ದೀದಿ ಅಂದ್ರೆ ಮಮತಾ ಬ್ಯಾನರ್ಜಿ ಅವರ ದುರ್ಬಲತೆ ಏನು ಎಂಬುದು ಸ್ಪಷ್ಟವಾಗಿ ತಿಳಿದಿದೆ. ಪಶ್ಚಿಮ ಬಂಗಾಳದ ಟಿಎಂಸಿಯ ನಟ್ಟು ಬೋಲ್ಟ್ಗಳನ್ನ ಬಿಗಿಗೊಳಿಸಲು ಅವರು ಸಮಯಕ್ಕಾಗಿ ಕಾಯ್ತಾ ಇದ್ರು. ಈಗ ಅದೇ ಸಮಯ ಬಂದಾಗಿದೆ. ಬರೋಬ್ಬರಿ 82,000 ಕೋಟಿ. ಇದು ಕೇವಲ ಅಂಕಿ ಅಂಶವಲ್ಲ, ಇದು ವಕ್ಫ್ ಮಂಡಳಿಗೆ ಸೇರಿದ ಆಸ್ತಿಯ ಮೌಲ್ಯ. ಈ ಆಸ್ತಿಯನ್ನ ಕಬಳಿಕೆ ಮಾಡಿದವರು ಯಾರು? ರಾತ್ರೋರಾತ್ರಿ ತನ್ನ ಎಲ್ಲ ದುರಹಂಕಾರವನ್ನ ಬದಿಗೊತ್ತಿ ಈ ಆಸ್ತಿ ಜಪ್ತಿಯಾಗೋದಕ್ಕೆ ಮಮತಾ ಬ್ಯಾನರ್ಜಿ ಒಪ್ಪಿಗೆ ನೀಡಿದ್ದು ಯಾಕೆ? ಮಮತಾ ಬ್ಯಾನರ್ಜಿಗೆ 2 ಭಯ ಕಾಡಿದ್ದು. ಅದರಲ್ಲಿ ಒಂದನೆಯದ್ದು 82,000 ಕೋಟಿ ಆಸ್ತಿ ಜಪ್ತಿಯಾದ್ರೆ ಉಂಟಾಗುವಂತಹ ಆರ್ಥಿಕ ಹೊಡೆತ. ಎರಡನೆಯದ್ದು ರಾಷ್ಟ್ರಪತಿ ಆಳ್ವಿಕೆಯ ಜಾರೆ. ಅಮಿತ್ ಶಾ ತೋರಿಸಿದಂತಹ ಆ ರಾಷ್ಟ್ರಪತಿ ಆಳ್ವಿಕೆಯ ಗುಮ್ಮದ ಹಿಂದಿನ ರಹಸ್ಯವೇನು? ಚುನಾವಣಾ ಪ್ರಚಾರದಲ್ಲಿ ಅಧಿಕಾರಕ್ಕೆ ಬಂದ್ರೆ ವಕ್ಫ್ ಬಿಲ್ ಅನ್ನ ಹರಿದು ಡಸ್ಟ್ ಬಿನ್ ಗೆ ಎಸಿತೀನಿ ಅಂತ ಹೇಳಿದಂತಹ ತೇಜಸ್ವಿ ಯಾದವ್ ನಂತರ ಬಿಹಾರದ ಜನರಿಂದಲೇ ಡಸ್ಟ್ ಬಿನ್ ಗೆ ಎಸೆಯಲ್ಪಟ್ಟಿದ್ದಾರೆ. ಅದೇ ಪರಿಸ್ಥಿತಿ ತಮಗೂ ಆಗುತ್ತೆ ಅಂತ ಮಮತಾ ಬ್ಯಾನರ್ಜಿ ಗೋಡೆ ಬರಹವನ್ನ ಓದಿದ್ದು ಯಾಕೆ? ರಾಜಕೀಯ ಕುರ್ಚಿಯನ್ನು ಉಳಿಸಿಕೊಳ್ಳಲು ದೀದಿ ಮಾಡಿದಂತಹ ಬಿಗ್ಗೆಸ್ಟ್ ಯೂಟರ್ನ್ ಇದಾಗಿದ್ದು, ಈಗ ಮಮತಾ ಬ್ಯಾನರ್ಜಿ ಅವರ ಹಾರಾಟ, ಚೀರಾಟ ಮತ್ತು ಹೋರಾಟಕ್ಕೆ ಫುಲ್ ಸ್ಟಾಪ್ ಬಿದ್ದಿದೆ. ಹಾಗಾದ್ರೆ ಮೋದಿ ಅಮಿತ್ ಶಾ ಅವರು ಒಂದೇ ಏಟಿಗೆ ಹೇಗೆ 2 ಹಕ್ಕಿಯನ್ನು ಹೊಡೆದಿದ್ದಾರೆ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಅಡಗಿರುವಂತಹ ಅಕ್ರಮ ವಲಸಿಗರ ಸಮಸ್ಯೆ ಹೇಗೆ ರಾಜಕೀಯದ ದಿಕ್ಕನ್ನೇ ಬದಲಾಯಿಸ್ತಾ ಇದೆ ಎಂಬುದನ್ನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನಿಮ್ಗೇನ್ ಅನ್ಸುತ್ತೆ? ಮುಸ್ಲಿಮರ ಪಾಲಾಗಿರುವಂತಹ ವಕ್ಫ್ ಆಸ್ತಿಗಳು ಮತ್ತೆ ಹಿಂದೂಗಳ ಆಸ್ತಿಯಾಗಬೇಕಾ? ನಿಮ್ಗೇನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ಭಾರತ ಬಲಿಷ್ಠವಾಗಿದೆ ಅಂತ ನಿಮ್ಗನ್ಸಿದ್ರೆ ಜೈ ಮೋದಿ ಅಂತ ಕಮೆಂಟ್ ಮಾಡಿ. ಕೇಂದ್ರದ ಭಯ ದೀದಿಯನ್ನ ಈ ಮಟ್ಟಕ್ಕೆ ತಳ್ಳಿದ್ಯಾ? ಸಂಸತ್ನಲ್ಲಿ ವಕ್ಫ್ ಬಿಲ್ ಮಂಡನೆಯಾದಾಗ ಟಿಎಂಸಿಯ ದುರಹಂಕಾರಿ ಸಂಸದ ಕಲ್ಯಾಣ್ ಬ್ಯಾನರ್ಜಿ ಅವರು ಗಾಜು ಹೊಡೆದಿದ್ರು, ಟೇಬಲ್ ಅನ್ನ ಕೊಟ್ಟಿದ್ರು. ಅಲ್ಪಸಂಖ್ಯಾತರ ರಕ್ಷಕರು ನಾವು ಅಂತ ಪೌರುಷವನ್ನ ತೋರಿದ್ದು ನಿಮ್ಗೆಲ್ಲ ಗೊತ್ತೇ ಇದೆ. ಅದೇ ವಕ್ಫ್ ಬಿಲ್ ಅನ್ನ ಇದೀಗ ಮಮತಾ ಬ್ಯಾನರ್ಜಿ ರಾತ್ರೋರಾತ್ರಿ ಜಾರಿಗೆ ತಂದಿದ್ದಾರೆ. ಕೇಂದ್ರ ಸರ್ಕಾರದ ಕಾನೂನನ್ನ ಜಾರಿ ಮಾಡಿಲ್ಲ ಎಂದು ಹೇಳಿದಂತಹ ಮಮತಾ ಬ್ಯಾನರ್ಜಿ ಈಗ ಮಾತನ್ನ ಬದಲಿಸಿದ್ದು ಯಾಕೆ? ಇದು ದೇಶದ್ರೋಹದ ಷಡ್ಯಂತ್ರದ ಅಂತ್ಯವಾ? ಕೇಂದ್ರ ಸರ್ಕಾರವು ವಕ್ಫ್ ಆಸ್ತಿಯನ್ನ ಪೋರ್ಟಲ್ ನಲ್ಲಿ ನೋಂದಾಯಿಸಲು ಡೆಡ್ಲೈನ್ ಡಿಸೆಂಬರ್ 6ರವರೆಗೆ ನೀಡಿತ್ತು. ಮಮತಾ ಬ್ಯಾನರ್ಜಿ ವಕ್ಫ್ ಬಿಲ್ ಗೆ ಹೆದರಲು ಪ್ರಮುಖ ಕಾರಣ ಈ ಆಸ್ತಿಗಳ ಅಕ್ರಮ ಕಬಳಿಕೆ ಮತ್ತು ಅದರ ಮೇಲಿನ ಹಣಕಾಸಿನ ನಿಯಂತ್ರಣ. ಅದರಲ್ಲಿ ಮೊದಲನೆಯದು ಸೆಂಟ್ರಲ್ ಮಾನಿಟರಿಂಗ್ ಸಿಸ್ಟಮ್. ಕೇಂದ್ರ ಸರ್ಕಾರ ಜಾರಿ ಮಾಡಿದಂತಹ ಈ ಕಾನೂನಿನ ಮುಖ್ಯ ಉದ್ದೇಶ ವಕ್ಫ್ ಮಂಡಳಿಗೆ ಸೇರಿದ ಆಸ್ತಿಗಳ ಸಂಪೂರ್ಣ ವಿವರವನ್ನ ಕೇಂದ್ರೀಕೃತ ಪೋರ್ಟಲ್ ಗೆ ಅಪ್ಲೋಡ್ ಮಾಡೋದಾಗಿದೆ. ಇನ್ನು ಡೆಡ್ಲೈನ್ ಒಳಗೆ ಪೋರ್ಟಲ್ ನಲ್ಲಿ ನೋಂದಣಿಯಾಗುವಂತಹ ಆಸ್ತಿ ಮಾತ್ರ ವಕ್ಫ್ ಆಸ್ತಿ, ನೋಂದಣಿ ಮಾಡದಂತಹ ಆಸ್ತಿಯು ವಿವಾದಿತ ಅಂತ ಘೋಷಣೆಯಾಗುತ್ತೆ. ಇನ್ನು ಟಿಎಂಸಿ ಆಡಳಿತದ ಅವಧಿಯಲ್ಲಿ ಈ ಆಸ್ತಿಯನ್ನ ಅಕ್ರಮವಾಗಿ ಕಬಳಿಕೆ ಮಾಡಲಾಗಿದೆ. ಈಗ ನೋಂದಣಿ ಕಡ್ಡಾಯವಾದ್ರೆ ಗುಳುಂ ಸ್ವಾಹ ಆಗಿರುವಂತಹ ಆಸ್ತಿಗಳ ಸಂಪೂರ್ಣ ವಿವರ ಬಹಿರಂಗವಾಗುತ್ತೆ. ಇನ್ನು ಮಮತಾ ಬ್ಯಾನರ್ಜಿ ಹೆದರಲು ಮತ್ತೊಂದು ಕಾರಣ ಅಂದ್ರೆ ಅದು ರಾಷ್ಟ್ರಪತಿ ಆಳ್ವಿಕೆ ಮತ್ತು ಜಪ್ತೆ. ಕೇಂದ್ರ ಸರ್ಕಾರ ಪಾಸ್ ಮಾಡಿದ ಯಾವುದೇ ಕಾನೂನನ್ನ ಜಾರಿ ಮಾಡುವುದನ್ನ ತಡೆಯುವ ಶಕ್ತಿ ದೇಶದ ಯಾವುದೇ ರಾಜ್ಯ ಸರ್ಕಾರಕ್ಕೆ ಸಂವಿಧಾನದಲ್ಲಿ ಇಲ್ಲ. ಡೆಡ್ಲೈನ್ ಮೀರಿದ್ರೆ 82,000 ಕೋಟಿ ಮೌಲ್ಯದ ಆಸ್ತಿಯನ್ನ ಜಪ್ತಿ ಮಾಡಲಾಗುತ್ತೆ. ಆದ್ರೆ ಅದಕ್ಕಿಂತ ದೊಡ್ಡ ಭಯ ರಾಷ್ಟ್ರಪತಿ ಆಳ್ವಿಕೆ ಜಾರಿಯಾದ್ರೆ ಸಂಪೂರ್ಣ ಪೊಲೀಸ್ ವ್ಯವಸ್ಥೆ ಕೇಂದ್ರದ ನಿಯಂತ್ರಣಕ್ಕೆ ಬರುತ್ತೆ. ಮುಖ್ಯಮಂತ್ರಿಯನ್ನ ಅಧಿಕಾರದಿಂದ ಕಿತ್ತೊಗೆಯಲಾಗುತ್ತೆ. ಇನ್ನು ಮುಂದಿನ ಚುನಾವಣೆಗಳು ಕೇಂದ್ರ ಗೃಹ ಇಲಾಖೆಯ ಅಡಿಯಲ್ಲಿ ನಡೆಯುತ್ತವೆ. ಅಕ್ರಮ ಮತ್ತು ಗೂಂಡಾಗರ್ದಿ ಮಾಡಲು ಸಾಧ್ಯವಾಗೋದಿಲ್ಲ. ಇನ್ನು ರಾಷ್ಟ್ರಪತಿ ಆಳ್ವಿಕೆಯಲ್ಲಿ ಪಾರದರ್ಶಕವಾಗಿ ಚುನಾವಣೆ ನಡೆದರೆ ಮಮತಾ ಬ್ಯಾನರ್ಜಿಗೆ 50 ಸೀಟುಗಳನ್ನು ಗೆಲ್ಲುವುದು ಕೂಡ ಕಷ್ಟವಾಗುತ್ತೆ ಎಂಬುದು ದೀದಿಗೆ ಸ್ಪಷ್ಟವಾಗಿ ತಿಳಿದಿದೆ. ಇನ್ನು ಮೂರನೇ ಭಯ ಅಂತಂದ್ರೆ ಐಎಎಸ್ ಅಧಿಕಾರಿಗಳಿಗೆ ತುರ್ತು ಆದೇಶ. ತಪ್ಪಿಸಿಕೊಳ್ಳಲು ದಾರಿ ಇಲ್ಲದೆ ಮಮತಾ ಬ್ಯಾನರ್ಜಿ ಅವರು ಎಲ್ಲಾ ಐಎಎಸ್ ಅಧಿಕಾರಿಗಳಿಗೆ ಆದೇಶ ನೀಡಿದ್ದಾರೆ. ನಿಮ್ಮ ಇತರ ಕೆಲಸಗಳನ್ನೆಲ್ಲ ಬಿಟ್ಟು 5ನೇ ತಾರೀಕಿನೊಳಗೆ ವಕ್ಫ್ ಆಸ್ತಿಗಳ ನೋಂದಣಿಯನ್ನ ಮಾಡಿ ಮುಗಿಸಿ. ಕಳೆದ ಮಾರ್ಚ್ನಿಂದ ದೇಶಾದ್ಯಂತ ಜಾರಿಯಾಗಿದ್ದಂತಹ ಕಾನೂನನ್ನ ಕೇವಲ 3 ದಿನಗಳಲ್ಲಿ ಜಾರಿ ಮಾಡಲು ದೀದಿ ಪ್ರಯತ್ನಿಸ್ತಾ ಇದ್ದಾರೆ. ಇದು ಕೇಂದ್ರದ ಒತ್ತಡ ಎಷ್ಟು ಪ್ರಬಲವಾಗಿದೆ ಎಂಬುದನ್ನ ತೋರಿಸುತ್ತೆ. ಇನ್ನು ವೀಕ್ಷಕರೇ, ಟಿಎಂಸಿ ಮತ್ತು ಮಮತಾ ಬ್ಯಾನರ್ಜಿಯ ರಾಜಕೀಯ ಬದುಕು ಕೇವಲ ಮುಸ್ಲಿಂ ಮತಗಳ ಮೇಲೆ ನಿಂತಿಲ್ಲ. ಈ ಸತ್ಯವನ್ನ ಅರಿತುಕೊಂಡಿರೋದ್ರಿಂದಲೇ ದೀದಿ ಯೂ ಟರ್ನ್ ಅನ್ನ ತೆಗೆದುಕೊಂಡಿದ್ದಾರೆ. ಹಾಗಾದ್ರೆ ಇದರ ಲೆಕ್ಕಾಚಾರವನ್ನ ನೋಡುವುದಾದ್ರೆ ಪಶ್ಚಿಮ ಬಂಗಾಳದಲ್ಲಿ 30%ರಷ್ಟಿರುವಂತಹ ಮುಸ್ಲಿಂ ಮತಗಳು ಟಿಎಂಸಿಗೆ ಬೀಳುತ್ತವೆ ಎಂಬುದು ದೀದಿಗೆ ಖಚಿತ. ಈ ಬಗ್ಗೆ ಅವರಿಗೆ ಚಿಂತೆ ಕೂಡ ಇಲ್ಲ. ಇನ್ನು ಗೆಲುವಿಗೆ ಬೇಕಾಗಿರುವುದು ಹೆಚ್ಚುವರಿ 15ರಿಂದ 20ರಷ್ಟು ಮತಗಳು. ಈ ಮತಗಳು ಬರುವುದು ಹಿಂದೂ ಸಮುದಾಯದಿಂದ. ಈ ಮತದಾರರಲ್ಲಿ ತಮ್ಮ ಧರ್ಮ, ಸಂಸ್ಕೃತಿಯ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲದವರು ಎಂದು ಟೀಕಿಸಲಾಗುವಂತಹ ಜಾತ್ಯತೀತ ಹಿಂದೂಗಳು ಕೂಡ ಸೇರಿದ್ದಾರೆ. ಇನ್ನು ಎರಡನೆಯದಾಗಿ ವಕ್ಫ್ ನಿಂದ ಹಿಂದೂಗಳಿಗೆ ಹೊಡೆತ. ವಕ್ಫ್ ಮಂಡಳಿಯ ಹೆಸರಿನಲ್ಲಿ ಕಬಳಿಕೆಯಾಗಿರುವಂತಹ ಆಸ್ತಿಪಾಸ್ತಿಗಳಿಂದ ಹಿಂದೂಗಳು ಸೇರಿದಂತೆ ಎಲ್ಲಾ ಜಾತಿಯವರ ಆಸ್ತಿಗಳಿಗೆ ತೊಂದರೆಯಾಗುತ್ತೆ. ಅದರಲ್ಲೂ ಕೂಡ ವಕ್ಫ್ ಬಿಲ್ ಅನ್ನ ಜಾರಿಗೆ ತರಲು ವಿಳಂಬ ಮಾಡಿದರೆ ಆ ಆಸ್ತಿ ಕಬಳಿಕೆಯ ಸತ್ಯ ಬಯಲಾಗಿ ಜಾತ್ಯತೀತ ಹಿಂದೂ ಮತದಾರರು
ತನ್ನ ವಿರುದ್ಧ ತಿರುಗಿ ಬೀಳಬಹುದು ಎಂಬಂತಹ ಭಯ ಮಮತಾ ಬ್ಯಾನರ್ಜಿಗೆ ಕೂಡ ಇದೆ. ಇನ್ನು ಮಮತಾ ಬ್ಯಾನರ್ಜಿ 3 ಬಾರಿ ಅಧಿಕಾರಕ್ಕೆ ಬಂದಿರುವುದು ಕೇವಲ ಮುಸ್ಲಿಂ ಮತಗಳಿಂದಲ್ಲ, ನಿರ್ಣಾಯಕವಾಗಿರುವಂತಹ ಹಿಂದೂ ಮತಗಳು ದೀದಿಗೆ ಹೋಗ್ತಾ ಇರೋದ್ರಿಂದಲೇ ಯಾವಾಗ ಹಿಂದೂಗಳು ಮನಸ್ಸು ಮಾಡಿ ಮನಸ್ಸನ್ನ ಬದಲಾಯಿಸ್ತಾರೋ ಆ ಕ್ಷಣವೇ ದೀದಿಯನ್ನ ಕುರ್ಚಿಯಿಂದ ಎಳೆಯಲಾಗುತ್ತೆ. ಇನ್ನು ಮಮತಾ ಬ್ಯಾನರ್ಜಿ ಅವರ ಪಕ್ಷ ಪಶ್ಚಿಮ ಬಂಗಾಳದಲ್ಲಿ ಕೊನೆಯುಸಿರನ್ನ ಎಣಿಸ್ತಾ ಇದೆ. ಕಳೆದ ಚುನಾವಣೆಯಲ್ಲಿ ಟಿಎಂಸಿ ಗೆದ್ದಿರೋದು ಕೇವಲ 4 ಲಕ್ಷ ಮತಗಳ ಅಂತರದಿಂದ ಮಾತ್ರ. ಅದರಲ್ಲೂ ಮುಖ್ಯ ಕಾರಣಗಳನ್ನ ನೋಡೋದಾದ್ರೆ ಅದರಲ್ಲಿ ಮೊದಲನೆಯದು ಕೋಲ್ಕತ್ತಾದಿಂದ ರಾತ್ರೋರಾತ್ರಿ ಪಲಾಯನ. ಬಿಜೆಪಿಯು ಆರ್ಎಸ್ಎಸ್ ಎನ್ಆರ್ಸಿ ಯಂತಹ ಕ್ರಮಗಳನ್ನ ಜಾರಿಗೊಳಿಸಲು 80% ಸಿದ್ಧತೆಯನ್ನ ಮುಗಿಸಿದೆ. ಇನ್ನು ಎನ್ಆರ್ಸಿ ಜಾರಿಯಾಗಲಿದೆ ಎಂಬ ಭಯದಿಂದ ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ರಾತ್ರೋರಾತ್ರಿ ತಮ್ಮ ಜಾಗವನ್ನ ಖಾಲಿ ಮಾಡ್ತಾ ಇದ್ದಾರೆ. ಕೋಲ್ಕತ್ತಾದ ದೊಡ್ಡ ಬೀದಿಗಳು, ಕಾಲೋನಿಗಳು ಮತ್ತು ಬಸ್ತಿಗಳು ಕೂಡ ಖಾಲಿ ಆಗಿವೆ. ಇನ್ನು ಮನೆಗಳಲ್ಲಿ ಕೆಲಸ ಮಾಡಲು ಕೆಲಸಗಾರರೇ ಸಿಗ್ತಾ ಇಲ್ಲ. ಇದು ಎನ್ಆರ್ಸಿ ಭಯದ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಇನ್ನು ಎರಡನೇ ಕಾರಣ ಏನಂದ್ರೆ ಬಂಗಾಲಿಗಳ ನಿಟ್ಟುಸಿರು. ಅಕ್ರಮ ವಲಸಿಗರು ಬಂಗಾಳದ ಜನರ ಉದ್ಯೋಗವನ್ನ, ರೇಷನ್ ಸೌಲಭ್ಯವನ್ನ ಕಸಿದುಕೊಂಡಿದ್ರು. ಈಗ ಪಶ್ಚಿಮ ಬಂಗಾಳದ ಜನ ನೆಮ್ಮದಿಯಿಂದ ನಿಟ್ಟುಸಿರು ಬಿಡ್ತಾ ಇದ್ದಾರೆ. ಇನ್ ಮುಂದಾದ್ರೂ ಕೂಡ ನಮ್ಮ ರಾಜ್ಯದ ಮೂಲಭೂತ ಸೌಕರ್ಯಗಳು ತಮಗೆ ದೊರೆಯುತ್ತವೆ ಮತ್ತು ಅಕ್ರಮ ಮತದಾರರು ಚುನಾವಣಾ ಪಟ್ಟಿಯಿಂದ ಹೊರಬಿಡುತ್ತಾರೆ ಎಂಬಂತಹ ಆಶಾಭಾವನೆ ಮೂಡಿದೆ. ಇನ್ನು ಯಾವಾಗ ಎನ್ಆರ್ಸಿ ಸಂಪೂರ್ಣವಾಗಿ ಜಾರಿಯಾಗ್ತಾ ಇದೆಯೋ ಅಕ್ರಮ ಮತದಾರರ ಬೆಂಬಲ ಕಳೆದುಕೊಂಡ ಟಿಎಂಸಿಯ ದುಕಾನ್ ಬಂದಾಗುತ್ತೆ. ಬಿಜೆಪಿಯಿಂದ ಮುಖ್ಯಮಂತ್ರಿ ಆಗುವುದನ್ನ ತಡೆಯಲು ದೀದಿಗೆ ಸಾಧ್ಯವೇ ಆಗೋದಿಲ್ಲ. ಇನ್ನು ಮಮತಾ ಬ್ಯಾನರ್ಜಿ ಅವರ ಪಕ್ಷ ಪಶ್ಚಿಮ ಬಂಗಾಳದಲ್ಲಿ ಕೊನೆಯುಸಿರನ್ನ ಎಣಿಸ್ತಾ ಇದೆ. ಕಳೆದ ಚುನಾವಣೆಯಲ್ಲಿ ಟಿಎಂಸಿ ಗೆದ್ದಿರೋದು ಕೇವಲ 4 ಲಕ್ಷ ಮತಗಳ ಅಂತರದಿಂದ ಮಾತ್ರ. ಅದರಲ್ಲೂ ಮುಖ್ಯ ಕಾರಣಗಳನ್ನ ನೋಡೋದಾದ್ರೆ ಅದರಲ್ಲಿ ಮೊದಲನೆಯದು ಕೋಲ್ಕತ್ತಾದಿಂದ ರಾತ್ರೋರಾತ್ರಿ ಪಲಾಯನ. ಬಿಜೆಪಿಯು ಆರ್ಎಸ್ಎಸ್ ಎನ್ಆರ್ಸಿ ಯಂತಹ ಕ್ರಮಗಳನ್ನ ಜಾರಿಗೊಳಿಸಲು 80% ಸಿದ್ಧತೆಯನ್ನ ಮುಗಿಸಿದೆ. ಇನ್ನು ಎನ್ಆರ್ಸಿ ಜಾರಿಯಾಗಲಿದೆ ಎಂಬ ಭಯದಿಂದ ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ರಾತ್ರೋರಾತ್ರಿ ತಮ್ಮ ಜಾಗವನ್ನ ಖಾಲಿ ಮಾಡ್ತಾ ಇದ್ದಾರೆ. ಕೋಲ್ಕತ್ತಾದ ದೊಡ್ಡ ಬೀದಿಗಳು, ಕಾಲೋನಿಗಳು ಮತ್ತು ಬಸ್ತಿಗಳು ಕೂಡ ಖಾಲಿ ಆಗಿವೆ. ಇನ್ನು ಮನೆಗಳಲ್ಲಿ ಕೆಲಸ ಮಾಡಲು ಕೆಲಸಗಾರರೇ ಸಿಗ್ತಾ ಇಲ್ಲ. ಇದು ಎನ್ಆರ್ಸಿ ಭಯದ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಇನ್ನು ಎರಡನೇ ಕಾರಣ ಏನಂದ್ರೆ ಬಂಗಾಲಿಗಳ ನಿಟ್ಟುಸಿರು. ಅಕ್ರಮ ವಲಸಿಗರು ಬಂಗಾಳದ ಜನರ ಉದ್ಯೋಗವನ್ನ, ರೇಷನ್ ಸೌಲಭ್ಯವನ್ನ ಕಸಿದುಕೊಂಡಿದ್ರು. ಈಗ ಪಶ್ಚಿಮ ಬಂಗಾಳದ ಜನ ನೆಮ್ಮದಿಯಿಂದ ನಿಟ್ಟುಸಿರು ಬಿಡ್ತಾ ಇದ್ದಾರೆ. ಇನ್ ಮುಂದಾದ್ರೂ ಕೂಡ ನಮ್ಮ ರಾಜ್ಯದ ಮೂಲಭೂತ ಸೌಕರ್ಯಗಳು ತಮಗೆ ದೊರೆಯುತ್ತವೆ ಮತ್ತು ಅಕ್ರಮ ಮತದಾರರು ಚುನಾವಣಾ ಪಟ್ಟಿಯಿಂದ ಹೊರಬಿಡುತ್ತಾರೆ ಎಂಬಂತಹ ಆಶಾಭಾವನೆ ಮೂಡಿದೆ. ಇನ್ನು ಯಾವಾಗ ಎನ್ಆರ್ಸಿ ಸಂಪೂರ್ಣವಾಗಿ ಜಾರಿಯಾಗ್ತಾ ಇದೆಯೋ ಅಕ್ರಮ ಮತದಾರರ ಬೆಂಬಲ ಕಳೆದುಕೊಂಡ ಟಿಎಂಸಿಯ ದುಕಾನ್ ಬಂದಾಗುತ್ತೆ. ಬಿಜೆಪಿಯಿಂದ ಮುಖ್ಯಮಂತ್ರಿ ಆಗುವುದನ್ನ ತಡೆಯಲು ದೀದಿಗೆ ಸಾಧ್ಯವೇ ಆಗೋದಿಲ್ಲ. ಇನ್ನು ಒಟ್ಟಾರೆಯಾಗಿ ಮಮತಾ ಬ್ಯಾನರ್ಜಿ ಅವರ ವಕ್ಫ್ ಬಿಲ್ ನ ಯೂಟರ್ನ್ ಒಂದು ರಾಜಕೀಯ ಬದಲಾವಣೆ ಮಾತ್ರವಲ್ಲ, ಇದು ಪ್ರಧಾನಿ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರ ತಂತ್ರಜ್ಞಾನ ಮತ್ತು ಕಾನೂನಿನ ಶಕ್ತಿಯ ಮುಂದೆ ರಾಜ್ಯದ ದುರಹಂಕಾರ ಸೋತಿದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ. ಹಾಗಾದ್ರೆ ನಿಮ್ಗೆ ಏನ್ಸುತ್ತೆ? ದೀದಿ ಕೇವಲ 4 ಲಕ್ಷ ವೋಟ್ಗಳ ಅಂತರವನ್ನ ಈ ಬಾರಿ ಉಳಿಸಿಕೊಳ್ಳಲು ಸಾಧ್ಯವಾಗುತ್ತಾ? ಟಿಎಂಸಿಯ ರಾಜಕೀಯ ಅಂತ್ಯದ ಆರಂಭವಾಯಿತಾ? ನಿಮ್ಗೆ ಏನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.